ಗೈಸ್ ಈ ಗೊತ್ತು ನಮ್ಮ ಅಣ್ಣಂಗೆ ಮನೇಲೂ ಕೊಡಲ್ಲ ಗೈಸ್, ನಿಜ ಹೇಳ್ಬೇಕಂತಂದ್ರೆ ಅಷ್ಟ್ ಗೊತ್ತಿಲ್ಲ. ಚೆನ್ನಾಗ್ ಕಾಣಿಸ್ತಿದ್ಯಾ ಇರೋ ವಿಕೇಣ. ಎಷ್ಟು ಬೇಜಾರಲ್ಲಿ ರೆಡಿ ಸ್ವಲ್ಪ ಖುಷಿಯಾಗಿ ನಿಂತ್ಕಪ್ಪ. 1 ಸ್ಟಾರ್ಟ್. ಯಪ್ಪ ಈ ತರ ಡವ್ ಇವ್ನು ನಿಜವಾಗ್ಲೂ ಮಾಡಲ್ಲ ಗೈಸ್, ನಿಜ ವಿಡಿಯೋಗೋಸ್ಕರ ಮಾಡ್ತಾ ಇರೋದು ಇವ್ನು. ನಿಜ ಆ ಸೆಂಟಿಮೆಂಟ್ ಎಲ್ಲ ಇಲ್ಲ ಇವನ್ಗೆ. ಲೋ ಕುರುಡ. ಹಲೋ ಗೈಸ್, ಆಕ್ಚುಲಿ ಬೆಳಗ್ಗೆಯಿಂದ ತುಂಬಾ ವಿಷಯಗಳು ತೋರಿಸಿದೀವಿ, ಏನೇನ್ ಮಾಡ್ತಾ ಇದ್ವಿ ಅದನ್ನೆಲ್ಲ ತೋರಿಸ್ತಾ ಇದೆ. ಆಕ್ಚುಲಿ ಸಂಜೆ ಇವಾಗ ಎಲ್ಲಿಗೆ ಬಂದಿದೀವಿ ನಾವು ಅಂತಂದ್ರೆ ನಮ್ಮ ಅಣ್ಣನ್ ಜೊತೆ. ಲೋ ನಾನ್ ನೋಡ್ತಿದ್ದೆ ಈ ಕಡೆ ಬರ್ತಿಲ್ಲ. ಕಾಣಿಸ್ತಾ ಇಲ್ಲ, ನಾವು ಕಾಣಿಸೋಕ್ಕಿಂತ ಹೆಚ್ಚಾಗಿ ಹಿಂದ್ಗಡೆ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಆಕ್ಚುಲಿ ವೆಸ್ಪಾ ಶೋರೂಮ್ ಬಂದಿದೀವಿ. 7 ಗಾಡಿ ತಗೋತಾ ಹೊಸ ಗಾಡಿ, ಅದಕ್ಕೋಸ್ಕರ ಅದನ್ನ ಡೆಲಿವರಿ ತಗೊಳಕ್ಕೆ ಅಂತ ಬಂದಿದೀವಿ. ಒಳಗಡೆ ಡೆಲಿವರಿ ತಗೊಳೋದನ್ನೆಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ, ಬನ್ನಿ ಹೋಗೋಣ. Until then, keep watching my brother's vlog. Keep supporting also. ಗೈಸ್ ಈ ಗೊತ್ತು ನಮ್ಮ ಅಣ್ಣಂಗೆ ಮನೇಲೂ ಕೊಡಲ್ಲ ಗೈಸ್, ನಿಜ ಹೇಳ್ಬೇಕಂತಂದ್ರೆ ಅಷ್ಟ್ ಗೊತ್ತಿಲ್ಲ. ಚೆನ್ನಾಗ್ ಕಾಣಿಸ್ತಿದ್ಯಾ ಇರೋ ವಿಕೇಣ. ನೋಡು ಅಬ್ಬೊಬ್ಬ ಸುಂದರವಾಗಿ ಉಟ್ಬಿಟ್ಟವನೇ ಗೈಸ್. ನಮ್ ವಂಶದಲ್ಲಿ ನಮ್ಮ ಅಣ್ಣ ನಂಗಿಂತ ಅವನೇ ಚೆನ್ನಾಗಿತ್ತು. ಅಣ್ಣ ನನ್ ಕಲೀಗ್ಸ್ ಗಳು ನಿನ್ಗೆ ಹೇಳಿದ್ರು ನಿಮ್ ಅಣ್ಣ ಚೆನ್ನಾಗ್ ಮಾಡ್ತಾರೆ ವಿಡಿಯೋಸ್ ನ, ನಿಂಗಿಂತಾನು ಅವನೇ ಚೆನ್ನಾಗ್ ಮಾಡ್ತಾನೆ ಅಂತ ಹೇಳಿದ್ರು. ಥ್ಯಾಂಕ್ ಯು ಅಂತ ಹೇಳಿ ಧನ್ಯವಾದಗಳನ್ನ ಹೇಳ್ದೆ ಅಂದ್ಬಿಟ್ಟು ಹೇಳ್ಬೇಕು ಅವ್ರಿಗೆ. ಹಾ ಥ್ಯಾಂಕ್ ಯು. ನಿನ್ನ ಪ್ರತಿಭೆನ ಅವರು ಬೆಳೆಸ್ತಾರಂತೆ. ಏನ್ ಪ್ರತಿಭೆನಪ್ಪ ಸ್ಕ್ರೀನ್ ಮೇಲೆ ಮಾಡು ಅಂತಂದ್ರೆ. ಇಲ್ಲಿ ನೋಡು ಕಣ್ಗೇನೋ ಬಿದ್ಬಿಡೈತೆ, ಉರಿತೈತೆ, ಅದಕ್ಕೆ ಮುಖ ಮುಚ್ಕತೈತೆ. ಈ ಸೈಡ್ ಕಣ್ಗೇನೋ ಬಿದ್ಬಿಡೈತೆ ಮಮ್ಮಿ, ಅದಕ್ಕೆ ಕಣ್ಣು ಉರಿತೈತೆ ಫುಲ್ ಈ ಕಡೆ, ಅದಕ್ಕೇನೆ ಆತರ. ವಿಕೇಣ ಏನ್ ರವಿಚಂದ್ರನ್ ನೋಡ್ಕ ಬಂದ್ ಇನ್ಸ್ಪೈರ್ ಆಗ್ಬಿಟ್ಟು ಈ ತರನಾ, ಅಥವಾ ನೀನ್ ಜಿಮ್ಗೆ ಹೋಗ್ತಾ ಇದೀನಿ ಅಂತ ಬಾಡಿ ಶೋ ಆಫ್ ಮಾಡ್ತಿರೋದ ನೀನು? ಹಾ ಗೈಸ್ ಹಿಂಗೆ ತೋರಿಸಿದ್ರೆ ಇನ್ನೂ ಬಿಲ್ಡಪ್ ಆಗತಾನೆ, ಸಾಕು ನನ್ ಕಡೆದು. ಥ್ಯಾಂಕ್ ಯು ಗೈಸ್, ಕೀಪ್ ವಾಚಿಂಗ್. ಗೈಸ್ ಹೇಳಿದ್ದೆ ತಡ, ಅದು ಚೆನ್ನಾಗ್ ಬರ್ತಿದೆ ಅಂತ ಫೋಟೋ ತೆಗಿಸ್ಕೊಬಿಟ್ಟ ಗೈಸ್. ಅದು ನಮ್ಮ ವಿಶೇಷತೆ, ನಿಮ್ಗೆ ಗೊತ್ತಲ್ಲ. ಅಣ್ಣ ಈ ತರ ನನ್ ಫೋನ್ ಅಲ್ಲಿ ಮಾಡ್ತಾ ಇದ್ದಾನೆ, ಯಾಕಂದ್ರೆ ಇನ್ಸ್ಟಾದಲ್ಲಿ ಕೂಡ ಅಪ್ಲೋಡ್ ಮಾಡ್ಬೇಕಲ್ಲ, ಸೊ ಹಾಗಾಗಿ. ಮಮ್ಮಿ ಒಂದ್ ಸ್ವಲ್ಪ ಹತ್ರ ಬಮ್ಮ. ಓಕೆ ರೆಡಿ. ಎಷ್ಟು ಬೇಜಾರಲ್ಲಿ ರೆಡಿ ಸ್ವಲ್ಪ ಖುಷಿಯಾಗಿ ನಿಂತ್ಕಪ್ಪ. 1 ಸ್ಟಾರ್ಟ್. ತಂದೆಯವರು ತಮ್ಮ ಅಮೃತ ಹಸ್ತದಿಂದ ಗಾಡಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ವೀಕ್ಷಿತ ಹತ್ರ ಬಮ್ಮ, ಫ್ರೇಮ್ ಇಂದ ತುಂಬಾ ಒಂದಡಿ ದೂರಕೊಂಡೋಗ್ಬಿಡಿಯಲ್ಲ. ಅದ್ಬಿಟ್ಟೆ ಇರಿಸಪ್ಪ. ನಮ್ಮ ಅಪ್ಪಂಗ್ ಹುಷಾರಿಲ್ಲಾಗಿ ಅದಕ್ಕೆ ಸುಸ್ತಾಗ್ಬಿಟ್ಟವ್ರೆ, ಆತರ ಕವರ್ ಅಪ್ ಮಾಡ್ತಾವಳೆ. ವಿಕೇಣ ಹಂಗೆ ಅವಳು ಮೆಟ್ಲಾಬಿಡೋಳೆ, ನಿಮ್ಗೂ ಗೊತ್ತಿಲ್ಲ. ಗೈಸ್ ನಾನೊಂದ್ ರೌಂಡ್ ಹೋಗಿದ್ದೆ, ಇವಾಗ ನಮ್ಮ ಅಣ್ಣ ಒಂದ್ ರೌಂಡ್ ಹೋಯ್ತವನೆ. ಆಕ್ಚುಲಿ ನಿಂಗೂ ಚೆನ್ನಾಗ್ ಕಾಣಿಸ್ತೈತೆ ಗಾಡಿ ಓಡ್ಸು. ಯಪ್ಪ ಈ ತರ ಡವ್ ಇವ್ನು ನಿಜವಾಗ್ಲೂ ಮಾಡಲ್ಲ ಗೈಸ್, ನಿಜ ವಿಡಿಯೋಗೋಸ್ಕರ ಮಾಡ್ತಾ ಇರೋದು ಇವ್ನು. ನಿಜ ಆ ಸೆಂಟಿಮೆಂಟ್ ಎಲ್ಲ ಇಲ್ಲ ಇವನ್ಗೆ. ಲೋ ಕುರುಡ, ಅಲ್ಲಿ ಡ್ಯಾಡಿ ಅವ್ರು ವೇಟ್ ಮಾಡ್ತಾವ್ರೆ. ಆಕ್ಚುಲಿ ಗೈಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈಗ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇಲ್ಲ, ಇಲ್ಲಿಗೆ ಎಂಡ್ ಮಾಡ್ತಾ ಇಲ್ಲ, ಇನ್ನೂ ಸ್ವಲ್ಪ ಕೆಲಸ ಇದೆ. ನಮ್ಮ ಅಣ್ಣವ್ರ ಅಂಗಡಿ ಹತ್ರ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಹೋಗಕ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಎಂಡ್ ಮಾಡ್ತೀವಿ, ಹೋದ್ರೆ ಅಲ್ಲಿ ಎಂಡ್ ಮಾಡ್ತೀನಿ. ಸೊ ದಟ್ ಕೀಪ್ ವಾಚಿಂಗ್ ಅವರ್ ಬ್ಲಾಗ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂಡ್ ಆಲ್ಸೋ ಸಪೋರ್ಟ್ ಮೈ ಬ್ರದರ್ಸ್ ನ್ಯೂ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್ ಆಲ್ಸೋ. ಗೈಸ್ ಆಕ್ಚುಲಿ ಇವತ್ತಿನ ದಿನದ ಕಾರ್ಯಕ್ರಮಗಳು ಇವಳ ಮೂತಿಯೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ಮತ್ತೆ ಲಾಗ್ನ. ಕಾರ್ಯಕ್ರಮಗಳು ಈಗ ಗಾಡಿ ಬಂತು, ಇವಳು ಬಂದು, ತಂದೆ ಬಂದ್ರು, ತಾಯಿ ಬಂದ್ರು, ಅಣ್ಣನು ಒಳಗಡೆ ಕೂತವನೆ, ಬಂದ್ಬಿಟ್ಟು ಒಳಗಡೆ ಹೊಂಟೋಗ್ಬಿಟ್ಟ.
ವ್ಲಾಗ್ ನ ಮುಗಿಸ್ಬೇಕು ಅಂತ ನಾನೇನ್ ಮಾಡ್ಕೊಡ್ತೀನಿ ಮಾಡವ, ಆಯ್ತು. ಗೈಸ್ ಆಕ್ಚುಲಿ ಇವ್ನ ವ್ಲಾಗ್ ನ ಫಸ್ಟ್ ಟೈಮ್ ನಾನ್ ಎಂಡ್ ಮಾಡೋದ ಅಂತ ಅಂದ್ಬಿಟ್ಟು ಇಸ್ಕೊಂಡಿದೀವಿ ನಮ್ಮ ಅಣ್ಣ. ಯಾಕಂದ್ರೆ ತುಂಬಾ ಲಾಗ್ಗಳನ್ನ ನಾನು ಎಂಡ್ ಮಾಡಿದ್ದೀನಿ, ಇವಳ್ದು ಸ್ಟಾರ್ಟ್ ಕೂಡ ಮಾಡಿದ್ದೀನಿ. ತುಂಬಾ ಅದರಲ್ಲಿ ನಾನೇ ಮಾತಾಡಿ ಯಥೇಚ್ಛವಾಗಿ ನನ್ನ ಒಂದು ಪಾತ್ರವನ್ನ ಎತ್ತಿ ತೋರಿಸಿದ್ದೀನಿ. ಸೊ ಇವತ್ತು ಇವಳು ಒಂದು ಸ್ವಲ್ಪ ಪಾತ್ರ ಇರು, ಇವಳಿಗೂ ಪಾತ್ರ ಕೊಡೋದ ಅಂತ ಅಂದ್ಬಿಟ್ಟು ಇವಳ್ದು ಇರು ವೀಕ್ಷಿತ, ಇವಳಿಗೂ ಪಾತ್ರ ಕೊಡೋದ ಅಂತ ಅಂದ್ಬಿಟ್ಟು ಇವಳು ಪಾತ್ರೆ ತೊಳೆಯೋ ಕೆಲಸದಿಂದ ನಾವಿವತ್ತು ಪಾತ್ರ ಕೊಟ್ಬಿಟ್ಟು ಕರ್ಕೊಂಡ್ ಬಂದಿದ್ದೀವಿ. ಸೊ ವೀಕ್ಷಿತ, ನಿಮ್ಗೆ ಏನ್ ಅನ್ಸ್ತಾ ಇದೆ ಮಾತಾಡಿ. ಎಲ್ಲ ಹುಡುಗಿರು ಆಲ್ಮೋಸ್ಟ್ ತೊಳಿತಾರೆ ಪಾತ್ರೆನ. ಯಾಕೆ ನಾನ್ ತೊಳೆಯೋದ್ರಲ್ಲಿ ಏನ್ ಸ್ಪೆಷಾಲಿಟಿ ಇಲ್ಲ. ಯಾಕೆ ನೀವು ತೊಳೆಯಲ್ವಾ ಪಾತ್ರೆನ? ಈಗ ಗಂಡಸರು ತೊಳಿತಾರೆ. ಗೈಸ್ ಯಾಕೋ ಬ್ರೈಟ್ನೆಸ್ ಎಲ್ಲ ತುಂಬಾ ಕಡಿಮೆ ಆಗೋಯ್ತು ಫೋನ್ದು, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಮಮ್ಮಿ ಬಂದ್ಬಿಟ್ಟು ಹಿಂಗ ಆಗೋಯ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ರದರ್ಸ್ ವ್ಲಾಗ್. ಕೀಪ್ ವಾಚಿಂಗ್ ಅಂಡ್ ಸಪೋರ್ಟಿಂಗ್. ನಾನು ಹೇಳ್ತೀನಿ, ಕೀಪ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೈ ಬ್ರದರ್ಸ್ ನ್ಯೂ ಚಾನಲ್. ಆಕ್ಚುಲಿ ತುಂಬಾ ಹಳೆದೇ ಚಾನಲ್ ಒಂದು, ಬಟ್ Vlog ಮಾಡ್ತಾ ಇರ್ಲಿಲ್ಲ. ಮಾಡ್ತಾ ಇದ್ದಾನೆ ಬ್ಲಾಗ್. ಎಲ್ಲೋ ಅಪರೂಪಕ್ಕೆ ಒಂದೊಂದು ಅನ್ನಂಗ್ ಬಿಡ್ತಿದ್ದ. ಬಿಟ್ಟಿದೆ ಒಂದು ಅಥವಾ ಎರಡೇ ಅನ್ಸುತ್ತೆ. ಬಟ್ ಇವಾಗ ಕಂಪ್ಲೀಟ್ ಆಗಿ ವ್ಲಾಗ್ ಅಲ್ಲಿ ಇನ್ವಾಲ್ವ್ ಆಗ್ಲಿ ಅಂತ ದೀಪು ಕೈ ನೋಯ್ದಾಯ್ತು, ಬೇಗ ಮಾತಾಡು ವೀಕ್ಷಿತ. ನಮ್ಮ ಒಂದು ಇದನ್ನ ಬೆಸ್ಟ್ ಆಫ್ ಲಕ್ ಹೇಳ್ಬಿಟ್ಟು ಅವನಿಗೆ ಆಲ್ಮೋಸ್ಟ್ ಎಲ್ಲಾ ಕಡೆಯಿಂದನೂ ಸಬ್ಸ್ಕ್ರೈಬರ್ಸ್ ಬಂದ್ರಿ, ನನ್ಗಿಂತನೂ ಜಾಸ್ತಿ ಬರ್ಲಿ, ಅವ್ನು ನನ್ಗಿಂತ ಚೆನ್ನಾಗಿ ಬೆಳಿಲಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಿತ. ಯಾಕಂದ್ರೆ ನಿನ್ನ ಆರೈಕೆ ಹಾಗೂ ಜನಗಳ ಆರೈಕೆ ಜೊತೆಗೆ ಅದರ ಜೊತೆಗೆ ನಮ್ಮ ವಿಡಿಯೋ ಪೂರೈಕೆ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಧನ್ಯವಾದಗಳು. ಬೈ ಬೈ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಸ್ಲೀಪ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗುವ. ಬೈ.